ನೆನ್ನೆ ಡೀಟೇಲಾಗಿ ಮಾತಾಡಿದ್ವಿ ನಾವು 2014ರಲ್ಲಿ ನೋಡಿದ ಮೋದಿ ಇತ್ತಲ್ಲ, 2014ರಿಂದ 19, 19ರಿಂದ 24ರಲ್ಲಿ ನೋಡಿದ ಪ್ರಧಾನಿ ಮೋದಿ ಅವರನ್ನು 2024ರ ನಂತರ ನೋಡೋದಕ್ಕೆ ಕಷ್ಟ ಅಂತ. ಸಂಪೂರ್ಣ ಬಹುಮತ ಇದ್ದಾಗ ಡಿಸಿಷನ್ ತೆಗೆದುಕೊಳ್ಳುವ ರೀತಿಯೇ ಬೇರೆ. ಮೋದಿ ವಿರೋಧಿಗಳು ತುಂಬ ಜನ ಇದ್ದಾರೆ, ಬಟ್ ಅವರು ಕೂಡ ಖಾಸಗಿಯಾಗಿ ಒಂದು ಮಾತನ್ನು ಒಪ್ತಾರೆ, ಭ್ರಷ್ಟಾಚಾರ ಇಲ್ಲ ಮನುಷ್ಯಂದು ಅಂತ. ಭ್ರಷ್ಟಾಚಾರ ಮನಮೋಹನ್ ಸಿಂಗ್ರದ್ದು ಇರಲಿಲ್ಲ, ಆದರೆ ಅವರ ಕೆಳಗಡೆ ಇರೋದು ಮನಮಾನಿ ಆಗ್ಬಿಡ್ತು. ಮೋದಿ ಆಡಳಿತ ಎಕ್ಸ್ಟ್ರೀಮ್ಲಿ ಸೆಂಟ್ರಲೈಸ್ಡ್, ಮನಮೋಹನ್ ಸಿಂಗ್ ಆಡಳಿತ ಎಕ್ಸ್ಟ್ರೀಮ್ಲಿ ಡಿಸೆಂಟ್ರಲೈಸ್ಡ್. ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಯಾರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಮೋದಿ ಆಡಳಿತದಲ್ಲಿ ಎಲ್ಲದಕ್ಕೂ ಮೋದಿನೇ ಕೇಳಬೇಕು. ಎರಡೂ ಒಂದು ರೀತಿ ಎಕ್ಸ್ಟ್ರೀಮೇ. ಪ್ರೈಮ್ ಮಿನಿಸ್ಟರ್ ಆಫೀಸ್ನಿಂದ ಸೂಚನೆ ಬರುವ ತನಕ ಯಾವ ಇಲಾಖೆಯಲ್ಲಿ ಯಾವ ಫೈಲು ಕದಲಂಗಿಲ್ಲ ಅನ್ನೋ ಪರಿಸ್ಥಿತಿ ಮೋದಿ ಆಡಳಿತದಲ್ಲಿ. ಮತ್ತು ಎಲ್ಲರೂ ಒಂದು ಸ್ವಲ್ಪ ಏನೋ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಗ್ತಿದೆ ಅಂದರೆ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಮೋದಿ. ಇನ್ನು ಮುಂದೆ ಮಿತ್ರ ಪಕ್ಷಗಳ ಸದಸ್ಯರನ್ನು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಇಷ್ಟೇ ಸ್ಟ್ರಿಕ್ಟ್ ಆಗಿರೋದಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಅದ್ರ ಜೊತೆಗೆ ಕೆಲವೊಂದಷ್ಟು ಪಾಲಿಸಿ ಮ್ಯಾಟರ್ಸ್ ಇರ್ತವೆ. ಬಿ ಜೆ ಪಿಯ ಪಾಲಿಸಿ ಮ್ಯಾಟ್ರ್ ಏನು? ಆರ್ಟಿಕಲ್ 370 ಅಬ್ರೋಗೇಟ್ ಆಗಬೇಕು, ಟ್ರಿಪಲ್ ತಲಾಕ್ ಕ್ರಿಮಿನಲೈಸ್ ಆಗಬೇಕು, ರಾಮ ಮಂದಿರ ಕಟ್ಟಬೇಕು, ಅವ್ರ ಬದ್ಧತೆ ಅದು. ಅದನ್ನು ಮೋದಿ 10 ವರ್ಷದ ಅವಧಿಯಲ್ಲಿ ಮಾಡಿ ತೋರಿಸಿದ್ರು. ಅದೆಲ್ಲವೂ ಆಯಿತು. ತುಂಬ ಚರ್ಚೆ ಇದ್ದದ್ದೇನು? ಮೋದಿಯ ನೆಕ್ಸ್ಟ್ ಅವಧಿಯಲ್ಲಿ ಏನಾಗುತ್ತೆ ಅನ್ನೋ ಚರ್ಚೆ ಬಂದಾಗ ಯೂನಿಫಾರ್ಮ್ ಸಿವಿಲ್ ಕೋಡು ಅಂತಿತ್ತು. ಯೂನಿಫಾರ್ಮ್ ಸಿವಿಲ್ ಕೋಡು ನೆನ್ನೆ ಹೇಳಿದೆ ನಾನು, ಇನ್ನು ಕಷ್ಟ. ಇಷ್ಟೆಲ್ಲ ಮಿತ್ರ ಪಕ್ಷಗಳನ್ನು ಇಟ್ಕೊಂಡು ಎಲ್ಲರ ಜೊತೆ ಕನ್ಸಲ್ಟೇಷನ್ ಮಾಡಿ ಕನ್ವಿನ್ಸ್ ಮಾಡಿ ಇದರ ಅವಶ್ಯಕತೆ ಏನಿದೆ ಅಂತ ಹೇಳಿ ಮಾಡೋದು ಕಷ್ಟ ಅದನ್ನು ಅಂತ. ಬಟ್ ಈಗ ಆಶ್ಚರ್ಯಕರ ರೀತಿಯಲ್ಲಿ ಕಷ್ಟ ಅಂದರೆ ಚಂದ್ರಬಾಬು ನಾಯ್ಡು ಅವರಿಗಿಂತಲೂ ನಿತೀಶ್ ಕುಮಾರ್ ಅದಕ್ಕೆ ಜಾಸ್ತಿ ಅಡ್ಡಗಾಲ ಆಗಬಹುದು ಅಂತಿತ್ತು. ನಿತೀಶ್ ಕುಮಾರ್ ಪಕ್ಷದ ಕೇಸಿತ್ಯಾಗಿ ಹೇಳ್ತಾ ಇದ್ದಾರೆ, ಯೂನಿಫಾರ್ಮ್ ಸಿವಿಲ್ ಕೋಡಿಗೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ. ಏಕರೂಪದ ನಾಗರಿಕ ಸಂಹಿತೆಗೆ ನಮ್ಮ ಯಾವ ಅಭ್ಯಂತರವೂ ಇಲ್ಲ. ಇನ್ಫ್ಯಾಕ್ಟ್ ನಿತೀಶ್ ಕುಮಾರೇ ಇದು ಬರಬೇಕು ಅಂತ ಬಯಸುವಂಥವರು. ಬಟ್ ನಾವು ಕೇಳೋದೇನೆಂದರೆ, ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಒಂದು ಕನ್ಸಲ್ಟೇಷನ್ ಮಾಡಿ ಸರ್ವಸಮ್ಮತಿಯೊಂದಿಗೆ ಇದನ್ನು ತೆಗೆದುಕೊಂಡು ಬರೋಣ. ನಮ್ಮ ಅಬ್ಜೆಕ್ಷನ್ ಇರೋದು ಅಗ್ನಿಪಥ್ ಯೋಜನೆಯ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಅಗ್ನಿಪಥ್ ಯೋಜನೆ ಬಗ್ಗೆ ಬಿಹಾರ UPಯಲ್ಲಿ ಯೋಜನೆಗೆ ದೊಡ್ಡ ವಿರೋಧ ಇದೆ. ರಿಸಲ್ಟ್ನಲ್ಲಿ ಅದು ರಿಫ್ಲೆಕ್ಟ್ ಆಗ್ತಿದೆ. ಅಗ್ನಿಪಥ್ ಯೋಜನೆ ಅನೌನ್ಸ್ ಆದಾಗ UP ಬಿಹಾರದಲ್ಲಿ ದೊಡ್ಡ ಗಲಾಟೆ ಆಯಿತು. ಟ್ರೈನನ್ನು ಒಡೆದು ಬೆಂಕಿ ಹಚ್ಚಿ ಜೋರು ಹಂಗಾಮ ಆಯ್ತಲ್ಲಿ. ಉತ್ತರ ಪ್ರದೇಶ ಬಿಹಾರದಿಂದ ಸೈನ್ಯಕ್ಕೆ ಬರುವ ಹುಡುಗರ ಸಂಖ್ಯೆ ಜಾಸ್ತಿ. ಅವರು ಈಗ ಅಗ್ನಿಪಥ್ ಏನು ಹೇಳುತ್ತೆ, 17.5 ವರ್ಷ ಆದಾಗ ನೀವು ಸೈನ್ಯಕ್ಕೆ ರಿಕ್ರೂಟ್ ಆಗಬಹುದು. ಆರಂಭದಲ್ಲಿ ಒಂದು ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಅದಾದ ನಂತರ ಮಿಲಿಟ್ರಿ ಟ್ರೈನಿಂಗು, 10 ವಾರ ಬೇಸಿಕ್ ಟ್ರೈನಿಂಗು. ಅದಾದ ನಂತರ 24 ವಾರ ಮಿಲಿಟ್ರಿ ಟ್ರೈನಿಂಗು. ಮಿಲಿಟ್ರಿ ಟ್ರೈನಿಂಗ್ ಆದಮೇಲೆ ನಿಮ್ಮನ್ನು ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಕೊಡಲಾಗುತ್ತೆ. 4 ವರ್ಷ ಸೇವೆ ಮಾಡಿ, 17.5 ವರ್ಷ ಮಿನಿಮಮ್ ಟು ಎಂಟರ್ ಡಿಫೆನ್ಸ್, 21 ವರ್ಷ ಮ್ಯಾಕ್ಸಿಮಮ್. 21 ವರ್ಷದ ತನಕ ನೀವು ಬನ್ನಿ ಮಿಲಿಟ್ರಿ ಒಳಗೆ, 4 ವರ್ಷ ನಿಮ್ಮ ಸರ್ವಿಸ್ಸು. ಅಷ್ಟರಲ್ಲಿ ನಿಮಗೆ ಪ್ಯಾರಲಲ್ ಆಗಿ ಡಿಗ್ರಿ ಸಿಗುತ್ತೆ. ಹೊರಗಡೆ ಇದ್ಕೊಂಡು ಏನು ಡಿಗ್ರಿ ಮಾಡೋದಕ್ಕೆ ಅವಕಾಶ ಇತ್ತಲ್ಲ, ಪ್ಯಾರಲಲ್ ಆಗಿ ಡಿಗ್ರಿ ಸಿಗುತ್ತೆ. ಪ್ರತಿ ತಿಂಗಳು ಸಂಬಳ ಇರುತ್ತೆ. ಮತ್ತು 4 ವರ್ಷಗಳ ಸೇವೆ ನಂತರ ನಿಮ್ಮ ಅಕೌಂಟ್ಗೆ ಒಂದು ಲಂಸಮ್ ಅಮೌಂಟ್ ಇರುತ್ತೆ. ಅದಾದ ನಂತರ ನಿಮಗೆ ಬೇಡಪ್ಪ ಮಿಲಿಟ್ರಿ ಅಂತ ಅನಿಸಿದರೆ ನೀವು ಬಿಟ್ಟು ಮತ್ತೆ ಮೇನ್ ಸ್ಟ್ರೀಮಿಗೆ ಬಂದು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಬಹುದು. 21ನೇ ವಯಸ್ಸು. ಈಗ 17.5 ವರ್ಷಕ್ಕೆ ಯಾರು ಜಾಯ್ನ್ ಆದರೆ 4 ವರ್ಷ ಅವನು ಸೇವೆ ಸಲ್ಲಿಸಿದ್ರೆ ಎಷ್ಟಾಯಿತು? 18.5, 19.5, 20.5, 21.5. 21.5 ವರ್ಷದಲ್ಲಿ ಆತ ಮಿಲಿಟ್ರಿಯಿಂದ ಹೊರಗೆ ಬರುವಾಗ ಆತನ ಅಕೌಂಟ್ನಲ್ಲಿ ಒಂದಷ್ಟು ಲಕ್ಷ ದುಡ್ಡಿರುತ್ತೆ. ನೀವು ಹೊರಗಡೆ ಒಂದು ಕೈಯಲ್ಲೊಂದು ಡಿಗ್ರಿ ಇರುತ್ತೆ, 10 ಲಕ್ಷ ಏನೋ ದುಡ್ಡಿರುತ್ತೆ ಅವ್ರ ಅಕೌಂಟ್. ತಿಂಗಳಿಗೆ 21,000 ಸಂಬಳ ಹಾಗೇನೋ ಇದೆ. ಅದು ಈ ಕೈಯಲ್ಲೊಂದು ಡಿಗ್ರಿ ಇರುತ್ತೆ. ಆಮೇಲೆ ಬಂದು ನೀವು ಬೇರೆ ಉದ್ಯೋಗಗಳನ್ನು ಮಾಡಿಕೊಳ್ಳಬಹುದು ಅಂತ. ಅದರ ಜೊತೆಗೆ ಈ ಸರ್ಕಾರಿ ಉದ್ಯೋಗಗಳಲ್ಲಿ ಅಗ್ನಿಪಥ್ ಮುಗಿಸಿ ಬಂದವರಿಗೆ ಒಂದು ಮೀಸಲಾತಿಯನ್ನು ಕೆಲವು ರಾಜ್ಯಗಳು ಅನೌನ್ಸ್ ಮಾಡಿದ್ವು. ನೀವು ಅಕಸ್ಮಾತ್ ಅಗ್ನಿಪಥಕ್ಕೆ ಬರದೆ ಹೀಗೆ ಹೊರಗಡೆ ಇದ್ದರೆ ಏನು ಮಾಡ್ತಿರ್ತೀರಿ? ಕಾಲೇಜ್ಗೆ ಹೋಗ್ತಾ ಇರ್ತೀರಿ, ಅವಾಗ ಓದ್ತಾ ಇರ್ತೀರಿ, ತಂದೆ ತಾಯಿ ಫೀಸ್ ಕಟ್ತಿರ್ತಾರೆ, ದೈನಂದಿನ ಖರ್ಚಿಗೆ ತಂದೆ ತಾಯಿ ದುಡ್ಡು ಕೊಡ್ತಿರ್ತಾರೆ, ಅದರ ಬದಲು ಸಂಬಳ ತಗೊಳ್ಳಿ ಇಲ್ಲಿ ಅನ್ನೋ ಥರದ ಯೋಜನೆ. ಪಾಸಿಟಿವ್ ನೆಗೆಟಿವ್ ದಟ್ ಈಸ್ ಡಿಬೇಟೇಬಲ್. ಆ ಯೋಜನೆ ಯಾಕೆ ಬಂತು ಅಂದರೆ
ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಕಾರ್ಗಿಲ್ ಯುದ್ಧ ಆದ ನಂತರ ಏನು ಎಡವಟ್ಟಾಯಿತು ಅಂತ ಒಂದು ರಿಪೋರ್ಟ್ ತಯಾರು ಮಾಡಲಾಯಿತು. ಆ ರಿಪೋರ್ಟಿನ ಆಧಾರದ ಮೇಲೆ ಆಧಾರ್ ಯೋಜನೆ ಬಂದಿದ್ದು. ಇಡೀ ದೇಶಕ್ಕೊಂದು ಯುನೀಕ್ ಐಡೆಂಟಿಟಿ ನಂಬರ್ ಇರಬೇಕು ಅಂತ ಆಧಾರ್ ಬಂತು. ಅದರ ಆಧಾರದ ಮೇಲೆ ಕಾರ್ಗಿಲ್ ವಾರ್ ರಿಪೋರ್ಟ್ನ ಆಧಾರದ ಮೇಲೆ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳ ತಯಾರಾದವು. HALನವರು ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇರಲಿಲ್ಲ. ಅಪಾಚೆ ಅನ್ನುವಂಥ ಒಂದು ಹೆಲಿಕಾಪ್ಟರ್ ಇತ್ತು. ಇಸ್ರೇಲ್ ಹತ್ರ ಇಸ್ರೇಲ್ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳುತ್ತೆ. ಆ ಹೆಲಿಕಾಪ್ಟರ್ ನಮ್ಮ ಹತ್ರ ಇದ್ದಿದ್ದರೆ ನಮ್ಮ ಇಷ್ಟು ಸೈನಿಕರು ಬಲಿದಾನ ಆಗಬೇಕಾಗಿರಲಿಲ್ಲ ಅಂತ ರಿಪೋರ್ಟ್ ಹೇಳ್ತು. ಇಮಿಡಿಯೇಟಾಗಿ ಅದೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಒಂದಷ್ಟು ಅಪಾಚೆನೂ ತಗೊಂಡ್ವಿ ನಾವು ಕಾರ್ಗಿಲ್ ಯುದ್ಧದ. ಅದರಲ್ಲಿ ಬಂದ ಇನ್ನೊಂದು ರಿಪೋರ್ಟ್ ಏನಂದರೆ, ಭಾರತೀಯ ಸೈನ್ಯದ ಮೀನ್ ಆವ್ರೇಜ್ ಏಜ್ ಆಫ್ ಅ ಸೋಲ್ಜರ್ ಈಸ್ ಮಚ್ ಮೋರ್ ಕಂಪ್ಯಾರಿಟಿವ್ಲಿ ಅಂತ. ಬೇರೆ ಬೇರೆ ದೇಶಗಳ ಆವ್ರೇಜ್ ಏಜಿಗೆ ಹೋಲಿಸಿದರೆ ನಮ್ಮ ಸೈನಿಕರ ವಯಸ್ಸು ಜಾಸ್ತಿ ಇದೆ. ಇನ್ನೂ ಯಂಗ್ ಹುಡುಗರು ಇದ್ದರೆ ಯುದ್ಧಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡಬಹುದು ಅನ್ನೋ ರೀತಿಯ ಸಜೆಷನ್ ಬಂತು. ಆವಾಗಲೇ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಆ ನಂತರ ಅದನ್ನು ಏನು ಮಾಡಬಹುದು ಅಂತೆಲ್ಲ ಆಗಿ ಅಂತಿಮವಾಗಿ ಮೋದಿ ಅವಧಿಯಲ್ಲಿ ಅಗ್ನಿವೀರ್ ಅನ್ನುವಂಥ ಒಂದು ಯೋಜನೆ ಬಂತು. ಅಗ್ನಿವೀರ್ನಲ್ಲಿ 25% ಸೈನಿಕರನ್ನು, ಅಂದರೆ 17ವರೆಯಿಂದ 21 ವರ್ಷದ ಒಳಗೇನು ಸೈನಿಕ ಹೋಗಿರ್ತಾರಲ್ಲ ಅವರ ಪೈಕಿ ಪ್ರತಿ 4 ಜನರಲ್ಲಿ ಒಬ್ಬರನ್ನು ಪರ್ಮನೆಂಟಾಗಿ ಉಳಿಸಿಕೊಳ್ಳುವ ವ್ಯವಸ್ಥೆ ಇದೆ. ಅವರ ಆಸಕ್ತಿ ಮತ್ತು ಕೆಪಬಿಲಿಟಿ ಆಧಾರದ ಮೇಲೆ. ಅವ್ರಿಗೆ ಆಸಕ್ತಿ ಇರಬೇಕು, ನಾನು ಮುಂದುವರಿತೀನಿ ಸೈನ್ಯದಲ್ಲಿ ಅಂತ, ಜೊತೆಗೆ ಆ ಕೆಪಬಿಲಿಟಿ ಇರಬೇಕು ಅವ್ರಿಗೆ. ಅದರ ಆಧಾರದ ಮೇಲೆ ಅದನ್ನೇನು ಎಕ್ಸಾಮ್ ಬರೆಸ್ತಾರೋ, ಟೆಸ್ಟ್ ಮಾಡ್ತಾರೋ, ಅದರ ಆಧಾರದ ಮೇಲೆ ಒಬ್ಬನನ್ನು ಉಳಿಸ್ಕೋತಾರೆ. 4 ಜನರಿಗೆ ಒಬ್ಬನ್ನು. ಆ ಯೋಜನೆಗೆ ತೀವ್ರ ವಿರೋಧ ಬಂತು. ಅಂದರೆ ಸೈನ್ಯಕ್ಕೆ ಜಾಯ್ನ್ ಆಗಿ ಸಂಬಳ ತಗೊಂಡು 20 ವರ್ಷ 30 ವರ್ಷ ಸೈನ್ಯದಲ್ಲಿ ಸೇವೆ ಮಾಡಿಸಿ ರಿಟೈರ್ಡ್ ಆಗಿ ಪೆನ್ಷನ್ ತಗೊಂಡು ನಿವೃತ್ತಿ ಜೀವನವನ್ನು ಕಳೆಯೋದಕ್ಕೆ ತಯಾರಾಗಿದ್ದಂಥವ್ರು. ನೀವು ಯಾಕೆ 4 ಜನರಲ್ಲಿ 3 ಜನರನ್ನು ವಾಪಸ್ ಕಳಿಸ್ತೀರಿ ಅನ್ನೋ ಥರದ ಆಕ್ರೋಶ ವ್ಯಕ್ತ ಆಯಿತು. UP ಬಿಹಾರದಲ್ಲಿ ಅದು ಜಾಸ್ತಿ ಆಯಿತು. ಅಗ್ನಿವೀರ್ನಲ್ಲಿ 4 ವರ್ಷ ಸೇವೆ ಸಲ್ಲಿಸಿ ಹೊರಗೆ ಬಂದವರಿಗೆ ಪೆನ್ಷನ್ ಇರೋದಿಲ್ಲ. 10 ಲಕ್ಷನ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, 10 ಲಕ್ಷ ಥರ ಆ ಥರದ್ದೇನೋ ಒಂದು ಫಿಕ್ಸ್ಡ್ ಅಮೌಂಟ್ ಕೊಟ್ಟು ಕಳಿಸ್ತಾರೆ. ಅಷ್ಟೊಂದು ಫಿಕ್ಸ್ ಅಮೌಂಟ್ ಬಂದುಬಿಡುತ್ತೆ ನಿಮ್ಮ ಅಕೌಂಟಿಗೆ, ಪೆನ್ಷನ್ ಇರೋದಿಲ್ಲ. ಆದರೆ 21.5 ವರ್ಷದಿಂದ 25 ವರ್ಷದಲ್ಲಿ ನೀವು ಸೈನ್ಯದಿಂದ ಹೊರಗಡೆ ಬಂದು ಮೇನ್ ಸ್ಟ್ರೀಮಿಗೆ ಬಂದಿರ್ತೀರಿ. ಆ ಥರದ್ದು ಈಗ ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯವ್ರ ಭಾಷಣಗಳನ್ನು ನೋಡಿದ್ದೀರಿ ನೀವು. ಸೈನ್ಯದಲ್ಲಿ 2 ಕೆಟಗರಿ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಮೋದಿ. ಬಡವರ ಮಕ್ಕಳಿಗೊಂದು ಕೆಟಗರಿ, ಶ್ರೀಮಂತರ ಮಕ್ಕಳಿಗೊಂದು ಕೆಟಗರಿ. ಅಧಿಕಾರಕ್ಕೆ ಬಂದ ಮೇಲೆ ಈ ಅಗ್ನಿವೀರ್ ಯೋಜನೆಯನ್ನು ಕಸದ ಬುಟ್ಟಿಗೆ ಹಾಕ್ತೀವಿ ನಾವು, ಇತ್ಯಾದಿ ಇತ್ಯಾದಿ ರಾಹುಲ್ ಗಾಂಧಿ ಕೂಡ ಮಾತಾಡಿದರು. UPಯಲ್ಲಿ ಕಾಂಗ್ರೆಸ್ಸು ಸಮಾಜವಾದಿ ಪಕ್ಷದ ಪರ್ಫಾರ್ಮೆನ್ಸ್ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ. ಬಿಹಾರದಲ್ಲೂ ಚೆನ್ನಾಗೇ ಆಗಿದೆ. ಈಗ ಕೇಸಿ ತ್ಯಾಗಿ ಹೇಳ್ತಾ ಇದ್ದಾರೆ, ಇದರ ಬಗ್ಗೆ ನಾವು ಮರುಪರಿಶೀಲನೆ ಮಾಡಬೇಕು ಅಂತ, ಪರಾಮರ್ಶೆ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ. ಏನೇನಾಗುತ್ತೋ ನೋಡೋಣ. ಇನ್ನು केसी त्यागी ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. अग्निवीर योजना को लेकर के मतदाताओं के एक हिस्से में नाराजगी रही है। हाँ। हमारी पार्टी चाहती है कि विस्तार से उन कमियों खामियों को दूर किया जाए, जिसको लेकर के जनता ने सवाल उठाए। यूसीसी पर भी क्या यूनिफॉर्म सिविल कोड पर पार्टी के राष्ट्रीय अध्यक्ष होने के नाते विधि आयोग के अध्यक्ष श्री चौहान को मुख्यमंत्री चिट्ठी लिख चुके हैं। हम इसके विरुद्ध नहीं है, लेकिन जितने भी स्टेक होल्डर्स हैं, चाहे मुख्यमंत्री हो, चाहे डिफरेंट पॉलिटिकल पार्टीज हों या डिफरेंट सेक्ट्स हों, उनसे बातचीत करके इसका हल निकाला जाना चाहिए. ಮುಂದಿನ ಸುದ್ದಿಗೆ ಹೋಗೋಣ. ಇದು ಬಿಜೆಪಿಗೆ NDAಗೆ ಸಂಬಂಧಿಸಿದ್ದಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.